ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಹಂಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ನಾನು ಮಾರ್ನಿಂಗ್ ರುಟೀನ್ ನಂದೇನೆಂದರೆ, ಜೀರಾ ವಾಟರನ್ನ ವಾಟರ್ಗೆ ಜೀರಿಗೆ ಹಾಕಿಬಿಟ್ಟು ನೈಟೇ ನೆನೆ ಹಾಕಿರ್ತೀನಿ. ಅದನ್ನು ಬೆಳಿಗ್ಗೆ ಎದ್ದು ಚೆನ್ನಾಗಿ ಕುದಿಸಿ ಅದು ಹಾಫ್ ಗ್ಲಾಸ್ ಆಗಬೇಕು. ಸೊ ಅದನ್ನು ಬೆಳಿಗ್ಗೆ ಎದ್ದಿದ ತಕ್ಷಣ ಕುಡಿತೀನಿ. ಈ ಪಿ ಸಿ ಒಡಿ ಥೈರಾಯ್ಡ್ ಇರೋರಿಗೆಲ್ಲ ತುಂಬ ಒಳ್ಳೆಯದು ಇದು. ನೀವು ಕುಡೀರಿ ಅಂತ ಹೇಳ್ತೀನಿ. ನಾನು ದಿನ ರೊಟೀನ್ ಇದೆ. ನಾನು ಬೆಳಿಗ್ಗೆ ಎದ್ದ ತಕ್ಷಣ ಜೀರಾ ವಾಟರ್ನ ಕುಡಿದು ಇದ್ರ ಜೊತೆಗೆ ಓಟ್ಸು 5 ಸ್ಪೂನ್ ಓಟ್ಸ್ ಹಾಕ್ಕೊಂಡು ಅದ್ರ ಜೊತೆಗೆ 1 ಸ್ಪೂನ್ ಚಿಯಾ ಸೀಡ್ಸು ಮತ್ತು ಹಾಫ್ ಗ್ಲಾಸ್ ವಾಟರು. ಸ್ವೀಟ್ಗೋಸ್ಕರ ನಾನು ಇದು ಖರ್ಜೂರ ಇದೆಯಲ್ಲ, ಅದನ್ನು 2 ಹಾಕ್ಕೊಂಡಿರ್ತೀನಿ. ಸ್ವೀಟ್ ಇರಲಿ ಅಂದ್ಬಿಟ್ಟು. ನಾನು ಡಯಟ್ ಮಾಡೋಣ ಅಂದ್ಬಿಟ್ಟು ನೋಡಿ, ಬ್ರೆಡ್ಡು ಎಲ್ಲ ಇನ್ಸ್ಟಾಮಾರ್ಟಲ್ಲಿ ಬುಕ್ ಮಾಡಿದ್ದೆ. ಓಟ್ಸು ನಂದು ಬಿಫೋರು ಬುಕ್ ಮಾಡಿದ್ದು ಖಾಲಿ ಆಗಿತ್ತು. ಇವಾಗ ಅದು ಡಬ್ಬದ್ದು ಇರಲಿಲ್ಲ. ಪ್ಯಾಕೆಟ್ ತೊಗೊಂಡು ಆರ್ಡ್ರ್ ಮಾಡಿ ಅದನ್ನು ಇವಾಗ ಡಬ್ಬದಲ್ಲಿ ಹಾಕ್ತಾಯಿದ್ದೀನಿ. ಓಟ್ಸು ನಂದು ರೆಡಿ ಆಯಿತು. ಇವಾಗ ತಿನ್ನಬೇಕು. ಇದಕ್ಕೆ ಬೇಕು ಅಂದರೆ ಬೇರೆ ಸ್ವೀಟ್ಸ್ ಏನಾದರೂ ಹಾಕೋಬೋದು ನೀವು. ಇಲ್ಲಾಂದರೆ ಹನಿ ಹಾಕೊಳ್ಳೋರು ಹನಿ ಹಾಕೋತಾರೆ. ನಾನು ಹನಿ ಹಾಕೊಳ್ಳಲ್ಲ, ಯಾಕಂದರೆ ಸ್ವೀಟ್ಗೆ ನಾನು ಖರ್ಜೂರ ಹಾಕ್ಕೊಂಡಿರ್ತೀನಲ್ಲ, ಹಾಗಾಗಿ. ಜೀರಾ ವಾಟರು ಘಮ ಘಮ ಅಂತ ಇದೆ. ಇದಕ್ಕೆ ಬೇಕು ಅಂದರೆ ಸಾಲ್ಟ್ ಹಾಕೊಳ್ಳಿ. ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಅಂದರೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನಾನು ತಿನ್ನಲ್ಲ ಅಷ್ಟೇ ಆದರೆ. ಪೆಪ್ಪರ್ ಆ್ಯಂಡ್ ಸಾಲ್ಟ್ ಹಾಕ್ಬಿಟ್ಟು ಹಂಗೆ ಅದನ್ನು ಹುರಿದ್ಬಿಟ್ಟು ಅದ್ರ ಜೊತೆಗೆ ರೈಸ್, ಬೆಳಿಗ್ಗೆ ಚಿತ್ರಾನ್ನ ಮಾಡಿದ್ನಲ್ಲ, ಅದೇ ತಿನ್ನೋಣ ಅಂತ. ಆ್ಯಕ್ಚುಲಿ ಪನ್ನೀರ್ ರೋಲ್ ಮಾಡೋಣ ಅಂದ್ಕೊಂಡೆ. ನಾಳೆ ಮಾಡೋಣ. ಅದಕ್ಕೆ ರೈಸ್ ಇದೆಯಲ್ಲ, ಅದೇ ತಿನ್ನೋಣ ಅಂದ್ಬಿಟ್ಟು. ನನ್ನ ಡಿನ್ನರ್ ರೆಡಿ ಆಗಿದೆ. ಈಗ ನಾನೇನು ಹಾಕಿಲ್ಲ, ಬರೀ ಸಾಲ್ಟು ಮತ್ತು ಪೆಪ್ಪರ್ ಅಷ್ಟೇ ಹಾಕಿರೋದು. ಇದು ನನ್ನ ಲಂಚ್. ಮೊಟ್ಟೆ ಸ್ವಲ್ಪ ಪೆಪ್ಪರು ಮತ್ತು ಸಾಲ್ಟ್ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಬೆಳಗ್ಗೆ ಮಾಡಿದ ಚಿತ್ರಾನ್ನ ಗೊಜ್ಜಿತ್ತು. ಅಷ್ಟು ನನ್ನ ಊಟ. ನಾವು ಇವಾಗ ತೋಟಕ್ಕೆ ಹೋಗ್ತಾ ಇದ್ದೀವಿ. ಗಾಡಿನಲ್ಲಿ ತಾತ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಇದು ಒಂದು ಹಳ್ಳ ಇದೆ, ಇದು ಮುಚ್ಚಿಲ್ಲ ಇವರು. ಏನೂ ಸದ್ಯಕ್ಕೆ ಹಾಕಿಲ್ಲ, ನೀರಿಲ್ಲ ಅಂತ ಅಂದ್ಬಿಟ್ಟು. ಇಲ್ಲಿ ಒಂದೇ ಒಂದು ಮಾವಿನಕಾಯಿ ಮರ ಇದೆ, ಬನ್ನಿ ತೋರಿಸ್ತೀನಿ. ಎಷ್ಟು ಕಾಯಿ ಬಿಡುತ್ತೆ ಅಂದರೆ ತುಂಬ ಕಾಯಿ ಬಿಡುತ್ತೆ. ಆಲ್ರೆಡಿ ಅದಿನ್ನೂ ದಪ್ಪನೇ ಆಗಿಲ್ಲ. ಎಷ್ಟೋ ಜನ ಬಂದು ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾನೇನು ಜಾಸ್ತಿ ಕಿತ್ಕೊಳ್ಳಿಲ್ಲ, ಯಾಕಂದರೆ ಇನ್ನೂ ದಪ್ಪ ಆಗಬೇಕದು. ಚಿಕ್ಕದ್ರಲ್ಲೇ ಕಿತ್ಬಿಟ್ರೆ ಏನು ಅಷ್ಟು ಚೆನ್ನಾಗಿರಲ್ಲ ಅಲ್ವಾ. ಹಾಗಾಗಿ ಒಂದು 5-6 ಕಾಯಿ ಕಿತ್ಕೊಂಡೆ ಅಷ್ಟೇ. ಮಾವಿನಕಾಯಿ ಕಟ್ ಮಾಡೋಣ ಬನ್ನಿ. ತುಂಬ ದಿನ ಆಗಿತ್ತು ಮಾವಿನಕಾಯಿ ತಿಂದು. ಕಟ್ ಮಾಡೋಣ. ಇದನ್ನು ಕಟ್ ಮಾಡಿ ಹುಳಿ ಇಲ್ಲ ಆ್ಯಕ್ಚುಲಿ, ಹಂಗೆ ತಿನ್ಕೋಬೋದು. ಈ ಥರ ಕಟ್ ಮಾಡಿ ಇದನ್ನು ಹಿಂಗೆ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತರಕಾರಿ ಬಿಡಿಸಿ ಸಾಕು. ಇದನ್ನು ಸ್ಪ್ರೆಡ್ ಮಾಡೋಣ. ಆ್ಯಕ್ಚುಲಿ ಮಾವಿನಕಾಯಿ ತಿಂತಾರೋ ವೀಡಿಯೋಸು, ಮಾವಿನಣ್ಣು ತಿಂತಾರೋ ವೀಡಿಯೋಸ್ ಎಲ್ಲ ನೋಡಿದ್ರೆ ಬಾಯಲ್ಲೆಲ್ಲ ನೀರು ಬರ್ತಿತ್ತು. ಇವಾಗ ನಾನೇ ಹೋಗಿ ನಮ್ಮ ತೋಟದಲ್ಲಿ ಕಿತ್ಕೊಂಡ್ಬಂದಿದ್ದೀನಿ. ಆ್ಯಕ್ಚುಲಿ ಇನ್ನೂ ದಪ್ಪ ಆಗುತ್ತೆ. ಅದಕ್ಕೆ ಜಾಸ್ತಿ ಕೀಳಿಲ್ಲ, ಸುಮ್ಮನೆ ವೇಸ್ಟ್ ಮಾಡಬಾರ್ದಲ್ವಾ. ದಪ್ಪ ಆದಮೇಲೆ ಈ ಥರ ನಾವೇ ಅಲ್ವಾ ತಿನ್ನೋದು. ಆ್ಯಕ್ಚುಲಿ ಬೇರೆಯವರು ಕಿತ್ಕೊಂಡು ಹೋಗ್ತಾರೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ವಲ್ಲ, ಯಾರೋ ಕಿತ್ಕೊಂಡು ಹೋಗ್ತಾರೆ ಅಂತ. ಆ್ಯಕ್ಚುಲಿ ತೋಟದ ಮಾವಿನಕಾಯಿ ಹುಳಿ ಇರಲ್ಲ. ಇನ್ನು 1 ವೀಕ್ ಹೋಗಬೇಕು ಅದನ್ನ ಸ್ವಲ್ಪ ದಪ್ಪ ಆಗೋಕ್ಕೆ.